ಒಂದು ನಿಮಿಷ. ಮಾಲ್ತಿ, ಆರತಿ ತಗೊಂಡ್ ಬಾ. ನಿನ್ ಮೇಲೆ ಯಾರ್ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಎಲ್ಲ ಹೋಗ್ಬಿಡ್ಲಿ. ಮಾಲ್ತಿ, ಹಾಗೆ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಡು. ಸರಿ ಅತ್ತೆ. ಒಳಗಡೆ ಆರಾಮಾಗಿ ಕಾಲು ಚಾಚ್ಕೊಂಡು ಮಲ್ಕೊಳ್ಳಿ. ನಿಮ್ಗೇನೇ ಬೇಕಿದ್ರು ನನ್ನನ್ನೇ ಕೇಳಬೇಕು. ನೀವೇ ಇದು ದಡ ಬಡ ಅಂತ ತಗೊಳ್ಳೋದಲ್ಲ. ಇದು ಈ ಡಾಕ್ಟರ್ ನಿಮಗೆ ಮಾಡ್ತಿರೋ ಸ್ಟ್ರಿಕ್ಟ್ ಆರ್ಡರ್, ಗೊತ್ತಾಯ್ತಾ? ಗೊತ್ತಾಯಿತು ಡಾಕ್ಟರ್, ನಿಮ್ಮ ಆಜ್ಞೆನ ಶಿರಸಾವಹಿಸಿ ಪಾಲಿಸ್ತೀವಿ. ನೀವು ನನ್ನ ಜೊತೆಗಿದ್ರೆ ಎಂಥ ನೋವಿದ್ರೂ ಹೊರಟೋಗುತ್ತೆ. ನನ್ನ ಮುದ್ದು ಬೇಗ ಹುಷಾರಾಗ್ತಾರೆ, ನೋಡ್ತಾರೆ. ನಿಂತ್ಕೋ. ಯಾಕೋ ಬಂದೆ ನೀನು? ನಿನಗೆ ಈ ಮನೇಲಿ ಜಾಗ ಇಲ್ಲ. ನಿನ್ನ ಮುಖ ತೋರಿಸ್ಬೇಡ. ನಿನ್ನ ಮುಖ ನೋಡೋಕ್ಕೆ ಅಸಹ್ಯ ಆಗುತ್ತೆ. ನಿಮ್ಮ ಕೋಪ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲ್ಲುವಷ್ಟು ಕೀಳ್ಮಟ್ಟಕ್ಕೆ ಇಳಿತಾನ? ರಾಕ್ಷಸ ರಾಕ್ಷಸ ಅಂತಿದ್ರಿ, ನಿಜವಾಗ್ಲೂ ನೀವು ರಾಕ್ಷಸ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ಕರ್ಣ ಸಾವಿನ ದೋಡೆಯಿಂದ ತಪ್ಪಿಸ್ಕೊಂಡ, ಸರಿ ಹೋಯ್ತು. ಇಲ್ಲ ಅಂದಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ದುಡ್ಡು, ಹಣ, ಆಸ್ತಿ ಅಂತ ಯಾವಾಗಲೂ ಸಾಯ್ತಾ ಇದ್ದಲ್ಲ, ಅದೆಲ್ಲ ಬರ್ತಿದ್ದು ಕರ್ಣನಿಂದನೇ. ನಿನ್ ದಾರಿಲೇ ಕೇಳ್ತೀನಿ, ಇದುವರೆಗೂ ಈ ಮನೆಗೆ 4 ಕಾಸು ದುಡ್ದು ತಂದಾಕಿದ್ಯಾ? ಹೋಗ್ಲಿ, ನಿನ್ ಮುದ್ದಿನ ಮಗ ಸಂಜಯ್ಗೆ ಇದನ್ನೆಲ್ಲ ನೋಡ್ಕೊಳ್ಳೋ ತಾಕತ್ತಿದ್ಯಾ? ಕರ್ಣನ ಸಾಯಿಸಿ ನಿನ್ಗೆ ಬೇಕಾದನ್ನ ಪಡ್ಕೋಬಹುದು ಅಂತ ನೀನ್ ಹೇಗೋ ಅಂದ್ಕೊಂಡೆ? ಎಲ್ರೂ ಒಂದೇ ತಿಂಗಳಲ್ಲಿ ಬೀದಿಗೆ ಬರ್ತಿದ್ವಿ. ಹೌದಮ್ಮ, ಹೌದು, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಬುದ್ಧಿಗೆಟ್ಟು ತಪ್ಪು ಮಾಡಿದ್ದೀನಿ. ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡು. ಕ್ಷಮಿಸಕ್ಕೆ ಇದು ಸಣ್ಣ ಪುಟ್ಟ ತಪ್ಪಲ್ಲ, ಅಪರಾಧ, ಮಹಾ ಅಪರಾಧ ಅಂತಾರೆ. ನಾಯಿಗೆ ತಾನು ತಿನ್ನೋ ಅನ್ನೋದ್ ಬೆಲೆ ಗೊತ್ತಿರುತ್ತೆ, ಕನಿಷ್ಠ ನಿಂಗ ಆ ಯೋಗ್ಯತೆನೂ ಇಲ್ವಲ್ಲೋ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮಗ ಅಂತ ನಾನು ಒಪ್ಕೊಂಡು ಈ ಮನೇಲಿ ಇರಕ್ಕೆ ಅವಕಾಶ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಏನಾಗ್ತಿದೆ ಅಲ್ಲಿ? ಗೊತ್ತಿಲ್ಲ, ನಾನು ಹೋಗಿ ನೋಡ್ಕೊಂಬರ್ತೀನಿ ರೀ. ನಾನು ಬರ್ತೀನಿ. 1 ಸೆಕೆಂಡ್. ನೀನ್ ಇರ್ಬೇಕಾಗಿರೋದು ಇಲ್ಲೆಲ್ಲ ಕಣೋ, ಬೇರೆ ಜಾಗನೇ ಇದೆ. ಮಾಲ್ತಿ, ಹೋಗಿ ನನ್ನ ಫೋನ್ ತಗೊಂಡ್ ಬಾ. ಈಗಲೇ ಪೊಲೀಸ್ನವ್ರು ಫೋನ್ ಮಾಡಿ ಇವನ್ನ ಅರೆಸ್ಟ್ ಮಾಡಕ್ಕೆ ಹೇಳ್ತೀನಿ.